ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಗೋಮಾತಾ ಫೌಂಡೇಶನ್ ಹಾಗೂ ಸನಾತನ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿವಸ ಒಂದು ಸಂಕ್ರಾಂತಿ ಉತ್ಸವ ಹಾಗೂ ಗೋಪೂಜೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಈ ಕಾರ್ಯಕ್ರಮದಲ್ಲಿ ಏನು ಮಾಡ್ತೀವಿ ಅಂದರೆ, ಒಂದು ಗೋಪೂಜೆ ಇರುತ್ತೆ. ಈಗೇನಾಗಿದೆ, ಸಾಮಾನ್ಯವಾಗಿ ಗೋವುಗಳು ಕಾಣೆ ಆಗ್ತಾ ಇದ್ದಾವೆ. ಎಲ್ಲ ನಗರೀಕರಣ ಆಗ್ತಾ ಇರೋದ್ರಿಂದ ಟ್ರ್ಯಾಕ್ಟರ್ ಬಂದ ಮೇಲಿಂದ ಗೋವುಗಳ ಸಂತತಿ ತುಂಬ ವೇಗವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಗೋವು ಅಂದರೆ ಈಗೆಲ್ಲ HF ಜರ್ಸಿ ಅಂತ ಮಾತ್ರ ಸಾಕ್ತಾ ಇದ್ದಾರೆ. ದೇಸಿ ಗೋವು ಅಂದ್ರೇ ಒಂದು ಕಲ್ಪನೆನೇ ಬರ್ತಾಯಿಲ್ಲ ಜನಕ್ಕೆ, ಆ ಲೆಕ್ಕದಲ್ಲಿ ಆಗ್ತಾಯಿದೆ. ಈ ಒಂದು ನಿಟ್ಟಿನಲ್ಲಿ ಜನರಿಗೆ ದೇಸಿ ಗೋವಿನ ಮಹತ್ವ ಮತ್ತು ದೇಸಿ ಗೋವು ಅದರ ಬಗ್ಗೆ ಅರಿವು ಮೂಡಿಸೋದಕ್ಕೇ ನಾವು ಗೋಪೂಜೆ, ದೇಸಿ ಗೋವನ್ನ ಮಾತ್ರ ಪೂಜೆ ಮಾಡಬೇಕು, ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಏನು ಮಾಡ್ತಾಯಿದ್ವಿ, ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿವಸ ಸಂಕ್ರಾಂತಿ ಉತ್ಸವ ಮತ್ತು ಗೋಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಗೋಶಾಲೆಗಳಿಂದ ಗೋವನ್ನು ತರಿಸ್ತೀವಿ. ಮತ್ತು ಆ ಗೋವಿನ ಬಗ್ಗೆ ಆಗ್ಬೋದು ಮತ್ತು ಸಂಕ್ರಾಂತಿ ಬಗ್ಗೆ ಆಗ್ಬೋದು, ಜನರಿಗೆ ಅದರ ಬಗ್ಗೆ ವಿಶ್ಲೇಷಣೆ ಕೊಡೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸೋದು, ಈ ರೀತಿ ಒಂದು ಕೆಲಸ ಮಾಡ್ತಾಯಿದ್ವಿ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಯಾರೋ ಒಂದು 4 ಜನ ಹಾಕಿ ನಡೆಸ್ಬಿಟ್ಟು ಈ ಕಾರ್ಯಕ್ರಮ ಮುಗಿಸ್ಬಿಡೋದು ಅಂತಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಒಂದು ಸಣ್ಣ ಸಣ್ಣ ಒಂದು ಏನು ಪದಾರ್ಥಗಳಿರುತ್ತೆ ಒಬ್ಬೊಬ್ಬರು ವತಿಯಿಂದ ಪಡ್ಕೊಳ್ಳುವಂಥದ್ದು. ಈ ನಿಟ್ಟಿನಲ್ಲಿ ಏನಾಗುತ್ತೆ, ಅವ್ರಿಗೆ ಈ ಕಾರ್ಯಕ್ರಮ ನಮ್ಮದು ಅನ್ನೋ ಒಂದು ಭಾವನೆ ಬರುತ್ತೆ. ಈಗೇನೇ ಆಗ್ಬೋದು, ಒಂದು ಪ್ರಸಾದದ್ದೇ ಆಗ್ಬೋದು, ಪ್ರಸಾದ ತಟ್ಟೆ ಆಗ್ಬೋದು, ಮತ್ತೊಂದು ಆಗ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು, ಈ ಥರ ಒಂದೊಂದು ಸಣ್ಣ ಸಣ್ಣ ವಸ್ತುಗಳು, ದೊಡ್ಡ ದೊಡ್ಡ ವಸ್ತುಗಳಲ್ಲ. ಯಾಕಂದರೆ ಕೆಲವ್ರ ಹತ್ರ ಅವ್ರು ಆರ್ಥಿಕವಾಗಿ ತೀರಾ ಒಂದು ಕಷ್ಟದಲ್ಲಿ ಇರ್ತಾರೆ, ಅವ್ರ ಹತ್ರ ಕೇಳೋದಕ್ಕೂ ಆಗಲ್ಲ. ಅವ್ರಿಗೂ ಒಂದು ಥರ ಎದುರು ಆಗುತ್ತೆ. ಏನಪ್ಪ ಇದು, ಯಾವ್ದಾದ್ರು ಒಂದು ಹಬ್ಬ ಬಂತು, ಯಾವ್ದಾದ್ರು ಕಾರ್ಯಕ್ರಮ ಬಂತು, ಸುಮ್ಮನೆ ನಮ್ಮ ಹತ್ರ ದುಡ್ಡು ಕೇಳ್ತಾರೆ, ನಮ್ಮ ಹತ್ರ ಇರೋದಿಲ್ಲ. ಆಮೇಲೆ ಅವ್ರು ಏನು ಮಾಡ್ತಾರೆ, ಆ ಕಾರ್ಯಕ್ರಮಕ್ಕೂ ಹಾಗಾಗಬಾರ್ದು ಅಂತ ನಾವೇನು ಮಾಡ್ತಾಯಿದ್ವಿ, ಈಗ ಒಂದು ಕಾರ್ಯಕ್ರಮಕ್ಕೆ ಏನೇನು ಬೇಕು, ಒಂದು ಪ್ರಸಾದಕ್ಕೆ ಏನೇನು ಬೇಕು, ಆ ಥರದ್ರಲ್ಲಿ ಒಂದು ಸಣ್ಣ ವಸ್ತು ಯಾವ್ದಾದ್ರು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಆ ಥರ ಒಂದು ಸುಮಾರು ಒಂದು 50ರಿಂದ 60 ಜನ ಒಂದು ತಲುಪೋವಂಥದ್ದು, ಅವರು ಭಾಗಿತ್ವ ಆಗೋವಂಥದ್ದು, ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನು ಮಾಡ್ತಾಯಿದ್ವಿ, ಪ್ರತಿಯೊಂದು ವಸ್ತುಗಳು ಒಬ್ಬೊಬ್ಬರು ಇಂದ ಬಂದಾಗ ಎಲ್ರಿಗೂ ಇದು ನಮ್ಮ ಕಾರ್ಯಕ್ರಮ ಅಂತ ಒಂದು ಭಾವನೆ ಬರುತ್ತೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸೇರಿಸ್ಕೊಂಡು ಒಂದು ಕಾರ್ಯಕ್ರಮ ಅಂತ ಮಾಡ್ತಾಯಿದ್ದೀವಿ. ಮಹಾಭಾರತದ ಕಾಲಘಟನೆಯನ್ನು ತಗೊಂಡ್ರೆ, ಅರ್ಜುನ ಹೂಡಿದ ಬಾಣಗಳಿಗೆ ಶರೀರವನ್ನು ಹೊಕ್ಕಿದಂತಹ ಸಹಸ್ರಾರು ಬಾಣಗಳು ಭೀಷ್ಮರ ದೇಹವನ್ನು ತೂತು ಮಾಡಿ ರಕ್ತ ಸೋರ್ತಾ ಇದ್ದರೂ ಕೂಡ ಅವರು ಸಾವನ್ನಪ್ಪದೆ 58 ದಿನಗಳ ಕಾಲ ಪ್ರಾಣವನ್ನು ಹಾಗೆ ಇಟ್ಕೊಂಡಿದ್ರು. ಯಮನ್ನು ವಾಪಸ್ ಕಳಿಸಿದ್ರು. ಯಮನ್ಗೂ ಬರಬೇಡ ನೀನು ಅಂತ ಕಟ್ಟಾಜ್ಞೆ ಮಾಡಿದಂಥ ಮಹಾನ್ ವ್ಯಕ್ತಿ ಭೀಷ್ಮರು. ಅಂತಹ ಭೀಷ್ಮರನ್ನು ಪಡೆದಂತಹ ದೇಶ ನಮ್ಮ ಭಾರತ ದೇಶ. ಇವತ್ತು ಅವರು 58 ದಿನಗಳ ಕಾಲ ಪ್ರಾಣವನ್ನು ಬಿಡದೆ, ನಾನು ಮಕರ ಸಂಕ್ರಮಣದ ಸಂದರ್ಭದಲ್ಲೇ ಪ್ರಾಣವನ್ನು ಬಿಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡು ಅವರು ಅವತ್ತೇ ಪ್ರಾಣ ಬಿಟ್ಟರು. ಅಂತಹ ವಿಶೇಷವಾದ ದಿನವೇ ಮಕರ ಸಂಕ್ರಾಂತಿ. ನಾವು ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂತೀವಿ. ಇನ್ನು ತಮಿಳ್ನಾಡಿಗೆ ಬಂದರೆ ಪೊಂಗಲ್ ಅಂತಾರೆ, ಇನ್ನು ಪಂಜಾಬ್ಗೆ ಹೋದರೆ ಲೋಹ್ರಿ ಅಂತಾರೆ, ಕೇರಳಗೆ ಹೋದರೆ ಓಣಂ ಅಂತಾರೆ, ಗುಜರಾತ್ ಕಡೆ ಹೋದರೆ ಉತ್ತರಾಯಣ ಅಂತಾರೆ. ಹೆಸರು ಬೇರೆ ಬೇರೆ, ಉಸಿರು ಒಂದೇ. ಹೆಸರು ಬೇರೆ ಬೇರೆ, ಉಸಿರು ಒಂದೇ. ಹಂಗಾಗಿ ಇದು ಭಾರತಕ್ಕೆ ಸೀಮಿತ ಅಲ್ಲ, ಈ ಹಬ್ಬ ಜಗತ್ತಿಗೆ ಸೀಮಿತ. ಅಂದರೆ ನಮಗೆ ಟೆಲಿಸ್ಕೋಪು ಇವೆಲ್ಲ ಇಲ್ಲದೆ ಇರೋ ಸಂದರ್ಭದಲ್ಲೇನೆ ಕಾಲ ಹೇಗೆ ಬರುತ್ತೆ. ಸಂಕ್ರಾಂತಿ ಪ್ರತಿ ವರ್ಷ ಜೂನ್ 14 ಅಥವಾ 15, ಬೇರೆ ದಿನ ಬರೋದೇ ಇಲ್ಲ. ಬೇರೆ ಹಬ್ಬಗಳು ನೋಡಿ ಒಂದು 2 ದಿನ ಡೇಟ್ಗಳು ಮುಂದಕ್ಕೆ ಹೋಗಿರ್ತವೆ. ಸಂಕ್ರಾಂತಿ ಮಾತ್ರ 14 ಇಲ್ಲಾಂದ್ರೆ 15. ಯಾಕೆಂದ್ರೆ ಅದು ಸೂರ್ಯನ ಕಿರಣಗಳ ಆಧಾರದ ಮೇಲೆ ಹುಟ್ಟಿರ್ತಕ್ಕಂಥ ಹಬ್ಬ. ಆದ್ದರಿಂದ ಅದರ ಹಿಂದೆ ವಿಜ್ಞಾನ ಅಡಗಿದೆ.
ನಮ್ಮ ಖಗೋಳ ವಿಜ್ಞಾನಿಗಳು ಆಗಿನಿಂದನೂ ಈ ಹಬ್ಬದ ಮಹತ್ವದ ಬಗ್ಗೆ ನಮಗೆ ಹೇಳಿಕೊಂಡು ಬಂದಿರತಕ್ಕಂಥದ್ದು ಇದೆ. ಇದೊಂದು ವಿಶೇಷವಾದ ಹಬ್ಬ. ಇದರ ಬಗ್ಗೆ ನಾವು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿರೋಂಥದ್ದಿದೆ. ಅದರಲ್ಲೂ ಕೂಡ ನಮ್ಮ ಇವತ್ತು ಏನಿಲ್ಲಿ ಘನಶ್ಯಾಮ್ ಅವರು ಒಂದು ಸ್ಟಾಲ್ ಇಟ್ಟಿದ್ದಾರೆ. ಅಂದರೆ ಘಾಟಿನಲ್ಲಿ ಇರ್ತಕ್ಕಂಥ ಗೋಶಾಲೆ, ಆ ಗೋಶಾಲೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಗೋ ಉತ್ಪನ್ನಗಳು ಏನೇನಿದೆಯೋ ಅದನ್ನು ತಗೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಜನಗಳಿಗೆ ಗೋವಿನ ಉತ್ಪನ್ನಗಳ ಮಹತ್ವದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಬಹಳ ದೀರ್ಘಾವಧಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು. ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.